ಇತ್ತೀಚೆಗೊಂದು ಸುದ್ದಿ ಆಗಿತ್ತು, ತುಂಬಾ ದೊಡ್ಡ ಸುದ್ದಿ. ಈ ನಿಗಮದಲ್ಲಿ 2795 ಕೋಟಿ ರೂಪಾಯಿಯಷ್ಟು ದುಡ್ಡು PF ದುಡ್ಡು ಹಗರಣ ನಡೆದಿದೆ ಅನ್ನುವಂಥದ್ದು ಒಂದು ದೊಡ್ಡ ಸುದ್ದಿ ಆಗಿತ್ತು. ಒಂದು ಮಾನ್ಯತೆ ಪಡೆದ ಸಂಘಟನೆಯ ಟ್ರಸ್ಟಿಗಳೇ ಈಗ 6 ಜನ ಅಲ್ಲಿರೋದು. ಈಗ ನಮ್ಮಿಂದನೇ ಆಗಿದೆ ಅಂತ ಕ್ರೆಡಿಟ್ಗೋಸ್ಕರ ಈ ಎಲ್ಲ ದೊಂಬರಾಟಗಳು ನಡೀತಾ ಇರೋದು ಸರ್. ಏಜನ್ ಏನು ಆದ್ರೆ ಸರದಿ ಆಗ್ಬಿಡ್ತವೆ. ಇದನ್ನ ಯಾವ್ದು ಕೊಳ್ಳಿಲ್ಲ, ತಿಂಗಳ ವೇತನವನ್ನು ಮಾತ್ರ ಅಲ್ಲಿ ಕೊಟ್ಟು ಅವ್ರ ಕೈ ತೊಳ್ಕೊಂತಾ ಇದ್ರು. ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಸ್ವಾಗತ. ಚಂದ್ರು ಅವರೊಟ್ಟಿಗಿನ ಮತ್ತೊಂದು ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಮಾತನಾಡ್ತಾ ಹೋಗೋಣ. ಇಲ್ಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಅಲ್ಲಲ್ಲೇ ಮುಚ್ಚೋದಂತಹ ವಿಚಾರಗಳ ಬಗ್ಗೆನೂ ಕೂಡ ಧ್ವನಿನ ಎತ್ತುವಂತಹ ಪ್ರಯತ್ನದಲ್ಲಿ ಚಂದ್ರು ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮತ್ತೊಮ್ಮೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀನಿ. ಈಗ ಇತ್ತೀಚೆಗೊಂದು ಸುದ್ದಿ ಆಗಿತ್ತು, ತುಂಬಾ ದೊಡ್ಡ ಸುದ್ದಿ. ಈ ನಿಗಮದಲ್ಲಿ 2795 ಕೋಟಿ ರೂಪಾಯಿಯಷ್ಟು ದುಡ್ಡು PF ದುಡ್ಡು ಹಗರಣ ನಡೆದಿದೆ ಅನ್ನುವಂಥದ್ದು ಒಂದು ದೊಡ್ಡ ಸುದ್ದಿ ಆಗಿತ್ತು. ನಿಜಕ್ಕೂ ಅಷ್ಟು ದೊಡ್ಡ ದುಡ್ಡು ಹೋಗಿದ್ಯಾ, ಹಾಳಾಗಿದ್ಯಾ? ಖಂಡಿತ ಸುಳ್ಳು. ಇದು ಕೆಲವೊಂದು ಸಂಘಟನೆಗಳು ಈ ಹಂತದಲ್ಲಿ ಅಂದ್ರೆ ಮುಷ್ಕರ ಕರೆ ಕೊಟ್ಟಾಗ ಇದನ್ನ ನೌಕರನ ಪ್ರಚೋದನೆ ಮಾಡೋದಕ್ಕೋಸ್ಕರ ಇವರು ಬಳಸಿದಂತ ಅಸ್ತ್ರವೇ ಹೊರತು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಸ್ಥೆಯಲ್ಲಿ ಹಗರಣ ನಡೆದಿಲ್ಲ. ಸುಳ್ಳು, ಶುದ್ಧ ಸುಳ್ಳು. ಯಾಕಂದ್ರೆ ಸರ್, ಇದು ಏನು PF ಅನ್ನೋದು ಬರುತ್ತೆ ನಮ್ಮ ಸಂಸ್ಥೆಯಲ್ಲಿ, ನಾವು ನೌಕರರಿಂದ ಎಷ್ಟು ವಂತಿಗೆಯನ್ನು ಹಿಡಿತಾರೆ ಅಷ್ಟೇ ವಂತಿಗೆಯನ್ನ 12% ಅಷ್ಟು ವಂತಿಗೆಯನ್ನ ನೌಕರರಿಂದ ಹಿಡಿದ್ರೆ 12% ಅಷ್ಟು ವಂತಿಗೆಯನ್ನ ಸಂಸ್ಥೆನೂ ಹಾಕುತ್ತೆ. ಇವೆರಡೂ ನಾವು ನೌಕರ ಮತ್ತೆ ನಮ್ಮ ಸಂಸ್ಥೆ ಹಾಕೋದನ್ನ PF ಅಂದ್ರೆ PF ಇಲಾಖೆಗೆ ಪೆನ್ಷನ್ ಎಷ್ಟು ಕೊಡ್ಬೇಕೋ ಅಷ್ಟು ಪೆನ್ಷನ್ ದುಡ್ಡನ್ನ ಇಲಾಖೆಗೆ ಕೊಟ್ಟು ಬಿಡ್ತಾರೆ. ಮಿಕ್ಕ ಏನು ಉಳಿದ ಮೊತ್ತವನ್ನ ನಮ್ಮದೇ ಸಂಸ್ಥೆಯಲ್ಲಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ. ಆ ಟ್ರಸ್ಟ್ ಅಲ್ಲಿ ಈಗ ಏನು ಆಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಸಂಘಟನೆಗಳು, ಇತರ ಸಂಘಟನೆಗಳು, ಆ ಒಂದು ಮಾನ್ಯತೆ ಪಡೆದ ಸಂಘಟನೆಯ ಟ್ರಸ್ಟಿಗಳೇ ಈಗ 6 ಜನ ಅಲ್ಲಿರೋದು. ಈಗ ಮಾನ್ಯತೆ ಪಡೆದ ಅಂತ ಏನ್ ಹೇಳ್ಕೊಂಡಿದ್ದಾರೆ, ಈ ಸಂಘಟನೆಯ 6 ಜನ PF ಟ್ರಸ್ಟಿಗಳು ಆ ಟ್ರಸ್ಟ್ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರೋರು. ಅವರಿಗೆ OD ಡ್ಯೂಟಿಗಳಂತ ಕೊಟ್ಟು ಈ PF ಟ್ರಸ್ಟ್ ನ ನಡೆಸಕ್ಕೆ ಈ ಮಾನ್ಯತೆ ಪಡೆದ ಸಂಘಟನೆ ಏನೀಗ ಹೇಳ್ತಾ ಇದೆ ಹಗರಣ ಆಗಿದೆ ಅಂತ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಾ ಇದೆ, ಈ ಸಂಘದ ಪದಾಧಿಕಾರಿಗಳೇ ಅಲ್ಲೂ ಟ್ರಸ್ಟಿಗಳಾಗಿರೋದು. ಸೊ ಈ ಏನ್ ಹಗರಣ ಆಗಿದೆ ಅಂತ ಹೇಳಿ ಇದು ಖಂಡಿತ ಹಗರಣ ಅಲ್ಲ. 2019ರಲ್ಲಿ ಇಂದ ಏನು ಕೋವಿಡ್ ಮೊದಲನೇ ಏನು ಕೋವಿಡ್ ಬಂದಾಗಿಂದ ಎರಡನೇ ಬಾರಿಗೆ ಬಂದಾಗಲ್ಲ, ಅವಾಗ ಸರ್ಕಾರ ನಮ್ಮ ವಾಹನಗಳಲ್ಲಿ ನೀವು ನೋಡಿರ್ಬೋದು, ವಾಹನಗಳಲ್ಲಿ ನೀವು 15 ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ಬೇಕು, ಸೀಟಲ್ಲಿ ಒಬ್ಬೊಬ್ಬರನ್ನೇ ಕುಣಿಸ್ಕೋಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಅಂತೆಲ್ಲ ಹೇಳಿದಾಗ ಅವಾಗ ನಮ್ಮ ವಾಹನಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದ್ದು ಒಂದು ಕಡೆ ಆದ್ರೆ, ಲಾಕ್ ಡೌನ್ ಟೈಮ್ ಅಲ್ಲಿ ಏನು ನಾವೆಲ್ಲ ವಾಹನಗಳನ್ನ ನಿಲ್ಲಿಸಿದ್ವಿ, ಅದರ ಎಲ್ಲಾ ಪರಿಣಾಮದಿಂದ ಸರ್ಕಾರ ನಮಗೆ ವೇತನವನ್ನು, ಇಂದಿನ ಸರ್ಕಾರ ಬರೀ ವೇತನವನ್ನ ಕೊಡ್ತು, ಆ ತಿಂಗಳ ವೇತನವನ್ನ ಕೊಡ್ತಾ ಹೊರತು ಅದರ ಏನು ನಮ್ಗೆ ಕೊಡಬೇಕಾಗಿದ್ದ ಇತರ PF ದುಡ್ಡಾಗ್ಲಿ, ಡೀಸೆಲ್ ನ ಹಿಂಬಾಕಿ ಆಗ್ಲಿ, ಈ ತರ ನೌಕರಿಗೆ ಕೊಡಬೇಕಾಗಿದ್ದ ಇನ್ಕ್ರಿಮೆಂಟ್ ಆಗ್ಲಿ, ಬೇಜಾನ್ ಏನು ಆದ್ರೆ ಸರದಿ ಆಗ್ಬಿಡ್ತವೆ. ಇದನ್ನ ಯಾವ್ದು ಕೊಳ್ಳಿಲ್ಲ, ತಿಂಗಳ ವೇತನವನ್ನು ಮಾತ್ರ ಅಲ್ಲಿ ಕೊಟ್ಟು ಅವ್ರ ಕೈ ತೊಳ್ಕೊಂತಾ ಇದ್ರು. ಸೊ ಆ ಕಾರಣದಿಂದ 2019ರಿಂದ ಅವರ ಸರ್ಕಾರ ಮುಗಿಯುವ ಅಂತಿಗೆ ಸುಮಾರು 2545 ಕೋಟಿಯಷ್ಟು ಏನು ಮೊತ್ತವನ್ನ PF ದುಡ್ಡನ್ನ ಕಡ್ದಿರ ಬಾಕಿಯನ್ನು ಉಳಿಸ್ಬಿಟ್ಟು ಹೋದ್ರು. ನಂತರ ಸಂಸ್ಥೆ ಹಂತವಾಗಿ ಅದನ್ನ ಏನು PF ಟ್ರಸ್ಟ್ಗೆ ತುಂಬುವಂತ ಕೆಲಸ ಮಾಡ್ತು. ಇಲ್ಲಿ ತುಂಬುವಂತ ಕೆಲಸ ಮಾಡಿದ್ರು, ಇಲ್ಲಿ ಹಗರಣ ಅಂತೂ ಆಗಿಲ್ಲ. ಇದನ್ನ ಸಂಸ್ಥೆಯ ದೈನಂದಿನ ಏನು ಕಾರ್ಯಗಳಿಗೆ ಇದನ್ನ ಬಳಸ್ಕೊಂಡಿದೆ. ಮತ್ತೆ ಈ ದುಡ್ಡು ಯಾವ ರೀತಿ ಅಂದ್ರೆ ಅವ್ರ ಟ್ರಸ್ಟ್ ಅಲ್ಲಿ ಇರುವ ದುಡ್ಡನ್ನ ಸುಮಾರು 85% ಅಷ್ಟು ಸರ್ಕಾರದ ಬಾಂಡ್ಗಳಲ್ಲಿ, ಸೆಕ್ಯೂರಿಟಿ ಬಾಂಡ್ಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಆ ಇನ್ವೆಸ್ಟ್ಮೆಂಟ್ ಮಾಡೋ 85% ಅಷ್ಟು ನಮ್ಮ ಟ್ರಸ್ಟ್ ಇಂದ ನಾವು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅಲ್ಲಿ ನಮಗೆ 7.5 ರೂಪಾಯಿ ವಾರ್ಷಿಕ 7.5ರಿಂದ 7.25 ರೂಪಾಯಿವರೆಗೂ ನಮಗೆ 7.5 to 7.75% ವರೆಗೂ ವಾರ್ಷಿಕ ಆನ್ಯುಯಲ್ ಇಂಟ್ರೆಸ್ಟ್ ನ ಕೊಡ್ತಾರೆ. ಇನ್ನ ಮಿಕ್ಕ 15% ಅನ್ನ ನಮ್ಮ SBI ಮತ್ತು LIC ಮತ್ತೆ PF ಅವರು ರೆಕಮೆಂಡೇಶನ್ ಡೈರೆಕ್ಷನ್ಸ್ ಮೇಲೆ ಮ್ಯೂಚುವಲ್ ಫಂಡ್ಸ್ ಮೇಲೆ ಡೆಪಾಸಿಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆದ್ರೆ
ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗ್ದಿರಾ ನಾವು ಈಗ ನಮ್ಮ ಸಂಸ್ಥೆನೆ ಬಳಸ್ಕೊಂಡಿರೋದ್ರಿಂದ ನಮ್ಮ ಸಂಸ್ಥೆ ನಾವು ಎಷ್ಟು ಹಣ ಇಟ್ಕೊಂಡಿದೀವೋ ಬಳಸ್ಕೊಂಡಿದೀವೋ ಅದಕ್ಕೆ ವಾರ್ಷಿಕ 12% ಅಷ್ಟು ಬಡ್ಡಿಯನ್ನ ಕೊಡ್ತಾ ಇದ್ದಾರೆ. ಓಕೆ. ಸೊ ಬಳಸ್ಕೊಂಡಿದ್ದಾರೆ ಆ ಕೋವಿಡ್ ಟೈಮ್ ಅಲ್ಲಿ ಬಳಸ್ಕೊಂಡಿರೋದಕ್ಕೆ ಹಂತವಾಗಿ ಅಮೌಂಟ್ ನ ರೀಫಂಡ್ ಮಾಡ್ತಾ ಇದೆ, ಹಿಂದ್ಗಡೆಯಿಂದ ರೀಫಂಡ್ ಮಾಡ್ಕೊಂಡ್ ಬರ್ತಾ ಇದೆ, ಜೊತೆಗೆ ಬಡ್ಡಿ ಸಹ ಕೊಡ್ತಾ ಇದ್ದಾರೆ. ಹೌದು, ನಮ್ಮ ನೌಕರಿಗೆ ಸಕಾಲದಲ್ಲಿ ಅವ್ರಿಗೆ ಏನ್ ಸಿಕ್ಬೇಕಾಗಿದ್ದು ಒಂದು ಸವಲತ್ತುಗಳನ್ನ PF ಇಂದ ಕೊಡಕ್ಕೆ ತಡ ಆಗ್ತಾ ಇದೆ. ಆದ್ರೆ ಇದಕ್ಕೆ ಹಗರಣ ಅಂತ ಹೆಸರಿಡಬಾರ್ದು. ಸೊ ಆದ್ರಿಂದ ಇದು ಕಂಪ್ಲೀಟ್ ಆಗಿ ಹಗರಣ ಅಲ್ಲ, ಇದಕ್ಕೆ ಇದು ಸಂಸ್ಥೆಯ ತನ್ನ ದೈನಂದಿನ ವಿಚಾರಗಳಿಗೆ ಅನುಕೂಲಗಳು ಬಳಸ್ಕೊಂಡಿದೆ. ಸರ್, ಹಂಗ ನೀವು ಹೇಳೋ ಪ್ರಕಾರ ಹಗರಣ ನಡೆದಿಲ್ಲ, ಆದ್ರೆ ಕೋವಿಡ್ ಅಲ್ಲಿ ಇದ್ದಂತಹ ಪರಿಸ್ಥಿತಿಗೆ ಸರ್ಕಾರ ಬಳಸ್ಕೊಳ್ತು, ಬಟ್ ಬೇರೆ ತರ ಪೋಟ್ರೆ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಬಟ್ ಪೋಟ್ರೆ ಆಗೋದಿನ ಹಿಂದಿನ ಉದ್ದೇಶ ಏನು ಸರ್? ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಬಳಸ್ಕೊಂಡಿದೆ, ಅದಕ್ಕೆ ಏನು ನಮ್ಮ ನೌಕರಿಗೆ ಅಲ್ಪ ಮಟ್ಟದಲ್ಲಿ ಏನು ಅವ್ರಿಗೆ ಕೊಡಬೇಕಾದ PF ಸವಲತ್ತುಗಳನ್ನ ಕೊಡಕ್ ಒಂದ್ ಸ್ವಲ್ಪ ಅಡೆತಡೆಗಳು ಆಗ್ತಾ ಇದೆ ಹೊರತು ಯಾವುದೇ ಕಾರಣಕ್ಕೂ ಅದು ಹಗರಣ ಆಗಿಲ್ಲ ಅನ್ನೋದು ನಾನು ಈಗಾಗಲೇ ಹೇಳಿದ್ದೀನಿ. ಆದ್ರೆ ನಾನು ಕೇಳ್ತಾ ಇರೋದು ಏನಂದ್ರೆ ಈ ಸಮಯದಲ್ಲಿ ಯಾಕೆ ಅಂದ್ರೆ, ಹೌದು ಈ ಹಗರಣ ಅನ್ನೋ ವಿಚಾರ ಬಂದಿದ್ದು ಇವರು ಮುಷ್ಕರವನ್ನ ಮಾಡ್ತೀವಿ ಅಂತ ಏನು ಮೊದಲನೇ ಸರಿ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಇಲ್ಲಿ ಶುರುವಾಗಿದ್ದು ಸರಿ ಒಂದು ವಿಚಾರ. ಇದು ನೌಕರರನ್ನ ಪ್ರಚೋದನೆ ಮಾಡೋದಂತ ಒಂದು ಉದ್ದೇಶ ಹೊರತು ಇಲ್ಲಿ ಬೇರೆ ಏನಿಲ್ಲ. ಮತ್ತೆ ಇದು ಇನ್ನೊಂದು ವಿಚಾರ ಏನಂದ್ರೆ, ನಾನು ಕೇಳ್ತಾ ಇರೋದು 2019ರಿಂದ ಈ ಏನು PF ದುಡ್ಡು ಟ್ರಸ್ಟ್ ಬರ್ದಿರ ದುರುಪಯೋಗ ಪಡಿಸ್ಕೊಂಡವ್ರೆ ಹಗರಣ ಅಂತ ಹೇಳ್ತಾ ಇರೋ ಇವ್ರದೇ ಟ್ರಸ್ಟಿಗಳು ಇದ್ದಿದ್ದಲ್ಲಿ 6 ಜನ ಟ್ರಸ್ಟ್, ಆವಾಗ್ಲೇ ಯಾಕೆ ನೀವು ಧ್ವನಿ ಎತ್ತಲಿಲ್ಲ? ಒಂದ್ 500 ಕೋಟಿ ಆಗಿದ ತಕ್ಷಣ 1000 ಕೋಟಿ ಆಗಿದ ತಕ್ಷಣ ಇಲ್ಲ ನಿಮ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಗೆ ನೌಕರರಿಗೆ ಟ್ರಸ್ಟ್ಗೆ ಸಂದಾಯ ಆಗ್ತಾ ಇಲ್ಲ, ನೌಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಯಾಕೆ ನಿಮ್ಗೆ ಅನಿಸ್ಲಿಲ್ಲ? 2795 ಕೋಟಿ ಆಗೋರ್ಗೆ ಯಾಕೆ ಬಾಯಿ ಮುಚ್ಕೊಂಡಿದ್ರಿ? ಇದು ನಿಮ್ಮದೇ ಟ್ರಸ್ಟಿಗಳಲ್ವ ಇದ್ದಿದ್ದು, ನಿಮ್ಮದೇ ಸಂಘಟನೆ ಟ್ರಸ್ಟಿಗಳಲ್ವ ಇದ್ದಿದ್ದು. ಈಗ ಎಚ್ಚೆತ್ಕೊಳ್ಬೇಕಾದ್ರೆ ಈ ಮುಷ್ಕರ ಅನ್ನೋ ಪದ ಬಂದಾಗ ನೌಕರರನ್ನ ಪ್ರಚೋದಿಸುವಂತ ವಿಚಾರ ಮಾತ್ರ ಇಲ್ಲಿದೆ ಹೊರತು ಬೇರೆ ಯಾವುದೇ ಸದುದ್ದೇಶ ಇದರಲ್ಲಿಲ್ಲ, ಯಾವುದೇ ಹಗರಣಗಳು ನಡೆದಿಲ್ಲ. ಸಂಸ್ಥೆಯಲ್ಲಿ ಇದು ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಆಗಿರೋದ್ರಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಗರಣ ಆಗಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ ಮಾತನ್ನ ನಾನು ಒತ್ತಿಬೇಕಾದ್ರೆ ಹೇಳ್ತೀನಿ ಸರ್. ಹಗರಣ ನಡೆದಿಲ್ಲ ಅನ್ನುವಂಥದ್ದು ನಿಮ್ಮ ನಿಲುವು. ಜೊತೆಗೆ ಇನ್ನೊಂದು ಪ್ರಶ್ನೆ, ಸರ್ ಹಂಗಾದ್ರೆ ಈಗ ಇತ್ತೀಚೆಗೆ 2000 ಕೋಟಿ ಸಾಲ ತಗೊಳ್ಳೋದಕ್ಕೆ ಅನುಮೋದನೆ ಕೊಟ್ಟಿದೆ, ಅದು ಯಾವ ಉದ್ದೇಶಕ್ಕೆ ಸರ್? ಇದು ಸರ್ಕಾರ ಸಾಲವನ್ನ ತಗೊಳಕ್ಕೆ ಅನುಮೋದನೆ ಕೊಟ್ಟಿರೋ ವಿಚಾರ. ಈ ಏನು PF ಬಾಕಿನ ಉಳಿಸ್ಕೊಂಡಿದ್ದಾರೆ, ಇದಕ್ಕೆ PF ಇಲಾಖೆಯಿಂದ ಇವ್ರಿಗೆ ನೋಟಿಸ್ಗಳು ಬಂದಿದೆ. ಅದ್ರ ನೋಟಿಸ್ಗಳಿಗೆ ಸಂಬಂಧಪಟ್ಟಂಗೆ ಮತ್ತೆ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರವೇ ಈಗ ಮುಂದೆ ಬಂದು ತನ್ನ ಒಂದು ಸಾಲವನ್ನ ತೀರಿಸುವಂತ ವಿಚಾರವನ್ನು ತಾನೇ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಬಡ್ಡಿಯನ್ನು ಸಹ ಸರ್ಕಾರವೇ ಕಟ್ಟಿಕೊಡುವಂತದ್ದು. ಕೇವಲ ಹೆಸರಿಗೆ ಮಾತ್ರ ನಮ್ಮ ಸಂಸ್ಥೆ ಹೆಸರಿನಲ್ಲಿ 2000 ಕೋಟಿನ ತಗೊಂಡು ಅದನ್ನ ನಮ್ಮ PF ದ ಬಾಕಿಯನ್ನು ಉಳಿಸ್ಕೊಂಡವ್ರೆ ಅದನ್ನ ಪಾವತಿ ಮಾಡಕ್ಕೆ 2000 ಕೋಟಿಯನ್ನ ಬಳಸ್ಕೊಂಡಿದೆ. ಇದನ್ನ ಕಳೆದ ತಿಂಗಳು ನಮ್ಮ ಸಾರಿಗೆ ಸಚಿವರು ಹೇಳಿದ 29ನೇ ತಾರೀಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಒಂದು ಮಾತುಕತೆ ಅಂತ ಇತ್ತು. ಆ ಸಮಯದಲ್ಲಿ ಈ ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಆ ಒಂದು ಹಣದ ವಿಚಾರವು ಚರ್ಚೆ ಆಗಿದೆ. ಇದನ್ನ ತಿಳಿದುಕೊಂಡ ಈಗೇನು ನಾವು ಹೋರಾಟಗಳಿಗೆ ಕರೆ ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇದಾರಲ್ಲ, ಈ ಸಂಘಟನೆಗಳು ತಿಳ್ಕೊಂಡು ಈಗ ಈ ವಿಚಾರವನ್ನು ಎತ್ತೋ ಮುಖಾಂತರ ನಮ್ಮ ಹೋರಾಟಕ್ಕೆ ಕರೆ ಕೊಟ್ಟಿದ ತಕ್ಷಣನೇ ಸರ್ಕಾರ ಮತ್ತೆ ಆಡಳಿತ ಮಂಡಳಿ ಗಡಗಡ ಅಂತ ನಡಿಗಿ ನಮಗೆ ಸಾಲವಾಗಿ ಒಂದು ಮೊತ್ತವನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವಾಗಿ. ಮತ್ತೆ ಇನ್ನೊಂದು ವಿಚಾರ, ಇಲ್ಲಿ ನಮ್ಮ ಏನು ನಮ್ಮ 2020ರಿಂದ ನಿವೃತ್ತಿಯಾದ ನೌಕರರಿಗೆ ಅವರ ಉಪದಾನ ಮತ್ತೆ ಅವ್ರ ಲೀವ್ ಗಳಿಕೆ ರಜೆಯನ್ನ ಕೊಡೋದಕ್ಕೆ ಏನು ಅನುಮೋದನೆ ಕೊಟ್ಟಿದ್ದಾರೆ 224 ಕೋಟಿ. ಇದು ಸಹ ತಿಳ್ಕೊಂಡು ಅಂದ್ರೆ ಒಂದು ಸರ್ಕಾರದಲ್ಲಿ ಒಂದು ಪ್ರೋಸೆಸ್ ಆಗುತ್ತಂದ್ರೆ ಸರ್, ಇವತ್ತು ಸೈನ್ ಹಾಕಿ ನಾಳೆ ಬರಲ್ಲ. ಇದು ಹಂತಗಳನ್ನ ದಾಟ್ಕೊಂಡು ಹೋಗೋದು ತಿಳ್ಕೊಂಡು ನಾವು ನಮ್ಮ ಹೋರಾಟದ ಪ್ರತಿಫಲ. ಹಂಗಂದ್ರೆ ಏನು ಅಧಿಕಾರಿಗಳಿಗೆ ಏನು ಕೆಲಸನೇ ಮಾಡ್ತಾ ಇಲ್ವಾ? ಸರ್ಕಾರಗಳೇನು ನೌಕರ ಪರ ಕಾಳಜಿ ಇಲ್ವಾ? ಇದಾವೆ. ಸೊ ಅಂದ್ರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ನಮ್ಗೆ ತಡ ಆಗ್ತಾ ಇದೆ. ಬಟ್ ಇದನ್ನೆಲ್ಲ ತಿಳ್ಕೊಂಡು ಈ ಏನು ಮುಷ್ಕರಕ್ಕೆ ಕರೆ ಕೊಟ್ಟು ನಾವು ನೌಕರನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಿದ್ರೆ, ಇದನ್ನೆಲ್ಲ ತಿಳ್ಕೊಂಡು ನಮ್ಮಿಂದನೇ ಆಗಿದೆ ಅಂತ ಕ್ರೆಡಿಟ್ಗೋಸ್ಕರ ಈ ಎಲ್ಲ ದೊಂಬರಾಟಗಳು ನಡೀತಾ ಇರೋದು ಸರ್. ನಿಗಮ ಟಿವಿ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇರತಕ್ಕಂಥ ಎಲ್ಲ ನಿಗಮಗಳ ನೌಕರರ ಹಿತಾಸಕ್ತಿಯನ್ನು ಕಾಪಾಡುವಂಥ ಒಂದು ಚಾನಲ್ ಇದು. ಎಲ್ಲ
ಕನ್ನಡ ಬಂಧುಗಳು, ಕಾರ್ಮಿಕ ಬಂಧುಗಳು ಕಾರ್ಮಿಕರ ಹಿತಕ್ಕಾಗಿ ಪೂರಕವಾಗಿ ಕೆಲಸ ಮಾಡುವಂಥ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದನ್ನು ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತೇನೆ.